ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಟು ಇಲಿಪು ಯೂಟ್ಯೂಬ್ ಚಾನಲ್. ಇವತ್ತೊಂದು ಇನ್ಫಾರ್ಮೇಷನ್ ಜೊತೆ ಬಂದಿದ್ದೀನಿ. ಏನು ಇನ್ಫಾರ್ಮೇಷನ್ ಅಂತಂದರೆ, ನಮ್ಮ ಗಾಡಿಗಳಿಗೆ ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿನ ಯಾಕೆ ಕಟ್ತಾರೆ, ಇದು ಹಳೆ ಸಂಪ್ರದಾಯನ ಅಥವಾ ಈ ಸಂಪ್ರದಾಯದ ಹಿಂದಿರ್ತಕ್ಕಂಥ ರಹಸ್ಯ ಏನು, ಅಥವಾ ಈ ಸಂಪ್ರದಾಯ ಯಾಕೆ ಬಂತು, ಎಲ್ಲಿಂದ ಬಂತು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾವು 2 ವೀಲರು 4 ವೀಲರು ಮೆಕ್ಯಾನಿಕ್ ಯುಗ ಅಥವಾ ಎಲೆಕ್ಟ್ರಾನಿಕ್ ಯುಗ ಅಂತ ಕರಿತೀವಿ. ಈಗೆಲ್ಲ ವೆಹಿಕಲ್ಸ್ಗಳಿಗೆ ಕಟ್ತೇವೆ. ಬಹಳ ಹಿಂದೆ ಅವು ಯಾವೂ ಇರಲಿಲ್ಲ. ಆಗಿದ್ದಿದ್ದು ವೆಹಿಕಲ್ ಅಂತಂದರೆ ಎತ್ತಿನ ಗಾಡಿ ಮತ್ತು ಜಟ್ಕಾ ಬಂಡಿ, ಅವುಗಳಿಗೂ ಕೂಡ ಕಟ್ತಾಯಿದ್ರು ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿ. ಈ ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿ ಯಾಕೆ ಕಟ್ತಾಯಿದ್ರು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಯೋಣ. ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಭಾರತೀಯ ಸಂಪ್ರದಾಯ ಅಂತಂದರೆ ವೈದ್ಯಕೀಯ ಅಥವಾ ಆಯುರ್ವೇದ ಅಂತಂದು. ಈ ಕುದುರೆಗಳು ಮತ್ತು ಎತ್ತುಗಳು ಪ್ರಯಾಣ ಮಾಡಬೇಕಾದ್ರೆ ಕೆಸರು, ರಸ್ತೆ, ಧೂಳು, ನೀರು ಎಲ್ಲಂದರಲ್ಲೇ ಕಾಲಿಟ್ಟು ಹೋಗ್ತಾಯಿದ್ವು. ಅದಾದ ನಂತರ ಅವುಗಳ ಕಾಲು ಸಂದಿನಲ್ಲಿ ಹುಳುಗಳು ಬರಬಹುದು, ಅಥವಾ ಅಲ್ಲಿ ಕ್ರಿಮಿಕೀಟಗಳು, ಬ್ಯಾಕ್ಟೀರಿಯಾಗಳು ವೃದ್ಧಿಯಾಗಿ ಅವುಗಳ ಕಾಲು ಹುಣ್ಣಾಗಿ ಕಾಲು ಗಾಯ ಆಗುವ ಸಂಭವ ಇರ್ತಿತ್ತು. ಮತ್ತು ಒಂದು ವೇಳೆ ಗಾಯ ಆದರೆ ಗಾಯ ಬೇಗ ವಾಸಿ ಆಗದೇ ಇರತಕ್ಕಂಥ ಒಂದು ಪರಿಸರ ಇರ್ತಿತ್ತು. ಅದಕ್ಕೋಸ್ಕರನೇ ಅವರು ಅವುಗಳ ಕಾಲಿಗೆ ನಿಂಬೆ ಹಣ್ಣನ್ನು ಹಾಕಿ ತುಳಿಸ್ತಾ ಇದ್ರು. ಒಂದು ಪ್ರಯಾಣ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿದ ತಕ್ಷಣ ಅಲ್ಲಿ ಒಂದು ನಿಂಬೆಹಣ್ಣು ಹಾಕಿ ಆ ನಿಂಬೆಹಣ್ಣಿನ ಮೇಲೆ ಅವುಗಳನ್ನು ಕಾಲನ್ನು ತುಳಿಸ್ತಾ ಇದ್ದರೆ ನಿಂಬೆಹಣ್ಣಿನಲ್ಲಿರ್ತಕ್ಕಂಥ ಸಿಟ್ರಿಕ್ ಆ್ಯಸಿಡು ಮತ್ತು ಇತರೆ ವೈದ್ಯಕೀಯ ಗುಣಗಳು ಅಲ್ಲಿ ಹುಳುಗಳು ಡೆವಲಪ್ ಆಗದೇ ಇರೋ ಥರ ಮಾಡ್ತಾಯಿದ್ವು. ಮತ್ತು ಅವುಗಳ ಗಾಯಗಳು ಬೇಗ ವಾಸಿ ಆಗೋಕ್ಕೆ ಒಂದು ಸ್ಟ್ರಾಂಗ್ ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡ್ತಾಯಿತ್ತು. ಮೆಣಸಿನ್ಕಾಯಿನ ಯಾಕೆ ಹಾಕ್ತಾಯಿದ್ರು? ಮೆಣಸಿನ್ಕಾಯಿ ಯಾಕೆ ಹಾಕ್ತಾಯಿದ್ರು ಅಂತಂದರೆ, ಈಗಿನ ಕಾಲದಲ್ಲಿ ಪ್ರತಿ 5-10 ಕಿಲೋಮೀಟ್ರಿಗೆ ಒಂದು ಹಾಸ್ಪಿಟ್ಲು, ಒಂದು ಸಬ್ ಸೆಂಟರ್ ಇದ್ದಂಗೆ ಆಗಿನ ಕಾಲದಲ್ಲಿ ಇರ್ತಿರಲಿಲ್ಲ. ಯಾವುದೋ ಒಂದು ಊರಿನಲ್ಲಿ ಸುತ್ತ ಒಂದು 2-3 ಊರಿಗೆ ಒಬ್ಬ ಆಯುರ್ವೇದಿಕ್ ವೈದ್ಯನಂಗೆ ಇರ್ತಿದ್ರು. ಒಂದು ವೇಳೆ ದಾರಿ ಮಧ್ಯದಲ್ಲಿ ಹಾವು ಏನಾದರೂ ಕಚ್ಚಿದರೆ, ಏನಾದರೂ ಚೇಳು ಕಚ್ಚಿದರೆ ಅಥವಾ ಹಾವು ಕಚ್ಚಿದರೆ, ಯಾವುದಾದ್ರೂ ಕ್ರಿಮಿಕೀಟಗಳು ಕಡಿದ್ರೆ, ನಮ್ಮ ವೈದ್ಯಕೀಯ ಪದ್ಧತಿಯಲ್ಲಿ ಏನಿದೆ, ಒಂದು ವೇಳೆ ಹಾವು ಕಚ್ಚಿದರೆ ಅವರು ಮಲಗಬಾರ್ದು. ಅವರಿಗೆ ಶುಶ್ರೂಷೆ ಅಥವಾ ಚಿಕಿತ್ಸೆ ಸಿಗೋವರೆಗೂ ಅವರು ಮಲಗಬಾರ್ದು, ಅವರು ಎಚ್ಚರವಾಗಿರಬೇಕಿತ್ತು. ಅದಕ್ಕೋಸ್ಕರ ಎಚ್ಚರವಾಗಿರೋಕ್ಕೆ ಮೆಣಸಿನ್ಕಾಯಿನ ತಿನ್ನಿಸ್ತಾ ಇದ್ರು ಅವರು. ಒಂದು ವೇಳೆ ಹಾವು ಕಡಿತು ಅಂತಂದರೆ ಆ ವೈದ್ಯನನ್ನು ಹುಡುಕಿ ಅಲ್ಲಿ ಹೋಗಿ ಆ ವೈದ್ಯಕೀಯ ಸೇವೆಯನ್ನು ಪಡೆದುಕೊಳ್ಳೋವರೆಗೂ ಅವನು ಎಚ್ಚರವಾಗಿರಬೇಕಿತ್ತು. ಅದಕ್ಕೋಸ್ಕರ ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿನ ಇಡ್ತಿದ್ರು. ಆ ಎಚ್ಚರ ಇರೋಕ್ಕೋಸ್ಕರ ಮೆಣಸಿನ್ಕಾಯನ್ನು ತಿನ್ನಬೇಕಿತ್ತು ಅವನು. ಆ ಮೆಣಸಿನ್ಕಾಯಿ ತಿಂದಷ್ಟು ಆ ಖಾರದಿಂದ ಅವನು ನಿದ್ದೆಗೆ ಜಾರ್ತಿರಲಿಲ್ಲ. ಆಮೇಲೆ ಮೆಣಸಿನ್ಕಾಯಿ ತಿಂದಾಗ ಖಾರ ಇರ್ತಿತ್ತು, ಆದ್ದರಿಂದ ಸ್ವಲ್ಪ ಆ ವಿಷವನ್ನು ತಡೆಯುವಂಥ ಒಂದು ಸಣ್ಣ ಪ್ರಮಾಣದ ಶಕ್ತಿ ಕೂಡ ಬರ್ತಾಯಿತ್ತು. ಅದಕ್ಕೋಸ್ಕರ ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿನ ಪ್ರತಿಯೊಂದು ಗಾಡಿಗಳಿಗೂ ಕಟ್ತಾಯಿದ್ರು. ಈಗ ನಾವು ಅಡ್ವಾನ್ಸ್ಡ್ ಯುಗ, ಒಂದು ಮುಂದುವರೆದ ಯುಗ. ಈಗ ನಾವು 2 ವೀಲರ್ಸು 4 ವೀಲರ್ಸು ಪೆಟ್ರೋಲ್, ಡೀಸೆಲ್, ಈಗ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಈಗಲೂ ಕೂಡ ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಕ್ಕೊಳ್ರಿ, ಅದು ನಿಮ್ಮ ಪರ್ಸ್ನಲ್ ಅಜೆಂಡಾ. ಆದರೆ ಮುಖ್ಯವಾಗಿ 2 ವಿಷಯವನ್ನು ಗಮನಿಸಬೇಕು. ಏನು ಅಂತಂದರೆ, ನಮ್ಮ ವೆಹಿಕಲಲ್ಲಿ ಫಸ್ಟ್ ಏಡ್ ಕಿಟ್ ಇದೇನಾ ಇಲ್ಲ. ಒಂದು ವೇಳೆ ಫಸ್ಟ್ ಏಡ್ ಕಿಟ್ ಇತ್ತು ಅಂತಂದರೆ ಅದರಲ್ಲಿರೋ ಮೆಡಿಸಿನ್ ಎಕ್ಸ್ಪೈರಿ ಆಗಿದೆನಾ ಇಲ್ಲ. ಎಕ್ಸ್ಪೈರಿ ಆಗಿದ್ದರೆ ಬೇಗ ಅದನ್ನು ಬದಲಾವಣೆ ಮಾಡಿ. ಫಸ್ಟ್ ಏಡ್ ಕಿಟ್ ಇಲ್ಲ ಅಂತಂದಿದ್ರೆ ಕಂಪಲ್ಸರಿ ಫಸ್ಟ್ ಏಡ್ ಕಿಟ್ಟನ್ನು ನಿಮ್ಮ ವೆಹಿಕಲ್ನಲ್ಲಿ ಅಳವಡಿಸಿ. ಇದರಿಂದ ಕಷ್ಟ ಕಾಲದಲ್ಲಿ, ತುರ್ತು ಕಾಲದಲ್ಲಿ ಬಹಳ ಸಹಾಯಕಾರಿಯಾಗಿರ್ತದೆ. ಓಕೆ ಫ್ರೆಂಡ್ಸ್, ಇವತ್ತು ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯನ್ನು ಯಾಕೆ ಗಾಡಿಗೆ ಕಟ್ತಾರೆ ಅನ್ನೋ ವಿಷಯವನ್ನು ತಿಳ್ಕೊಂಬಂದ್ವಿ. ಮುಂದಿನ ವೀಡಿಯೋದಲ್ಲಿ ಮುಂದಿನ ಮ್ಯಾಜಿಕ್ ಟ್ರಿಕ್ ಅಥವಾ ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಂದೇ ಒಂದು ಸಣ್ಣ ರಿಕ್ವೆಸ್ಟ್, ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. No.